ಏನಮ್ಮ ಈ ದೋಸೆ ಹಿಟ್ಟಿಗೆ ನೀರ್ ಹಾಕಿಟ್ಬಿಡಿದ್ಯಾ? ಈ ದೋಸೆ ಹಿಟ್ಟಿಗೆ ನಾನು 2 ದಿನ ತಿಂಡಿ ಕತೆ ಮುಗಿಸ್ತಾ ಇದ್ದೆ. ಅಯ್ಯೋ ಪಾಪ, ನಿಂಗೆ ಎಷ್ಟು ಲಾಸ್ ಆಗಿದೆ ಹೇಳಮ್ಮ, ಚೆಕ್ ಬರ್ಕೊಡ್ತೀನಿ. ಎಷ್ಟಕ್ಕೆ? 50,000ಕ್ಕ, ಲಕ್ಷಕ್ಕ, 20,000ಕ್ಕ? ಅದೆಲ್ಲ ಬೇಡ. ನಾನು ನೀನ್ 50,000 ಕೊಟ್ರು ಈ 2 ದೋಸೆಗೆ ಬೆಲೆ ಕಟ್ಟಕ್ಕಾಗಲ್ಲ. ರಾಮೇಶ್ವರ ಕೊಡ್ಸ್ಬಿಡ್ತೀನಿ ಬಾ. ರಾಮೇಶ್ವರದಲ್ಲಿ ಕೊಡ್ಸಿದ್ರು ಬೇಡ. ಇದಕ್ಕೆ ಯಾಕೆ ನೀರ್ ಹಾಕಿತ್ತ ಹೇಳು? ನೀನೇನ್ ಸಂಸಾರ ಮಾಡ್ಯೋ? ಏನ್ ಸೂಪರ ಮಾಡಿದ್ದೀನಿ. ವಿವೇಚನೆ ಇಲ್ಲ, ವಿವೇಕ ಇಲ್ಲ. ಒಂದ್ ಸ್ವಲ್ಪ ದೋಸೆ ಹಿಟ್ಟಲ್ಲಿ ನಾನು 1 ವರ್ಷ ಅಡುಗೆ ಮಾಡ್ತಾ ಇದ್ದೆ. ನಾವ್ ಮಾಡ್ದಂಗ್ ನೀವ್ ಏನ್ ಮಾಡ್ತೀರಾ? ಅದೇ ದೋಸೆ ಹಿಟ್ಟನ್ನ ಹಾಳು ಮಾಡಿ ನೀರ್ ಹಾಕಿ ಕೂರ್ಸಿದ್ದೆ. ನೀನ್ ಅದಕ್ಕೆ ಕಾಂಪನ್ಸೇಷನ್ ರಾಮೇಶ್ವರದಲ್ಲಿ 2 ದೋಸೆ ಕೊಡಿಸ್ಬಿಟ್ರೆ 130 ರೂಪಾಯಿ, 260 ರೂಪಾಯಿ, 300 ರೂಪಾಯಿ ಒಳಗಡೆ ಮುಗೋಗುತ್ತೆ. ಸೊ ಬೆಟರ್ 50,000 ಚೆಕ್ ಇಸ್ಕೊಳ್ಳೋದು. 50,000 ಚೆಕ್ ತತ್ತ ನನ್ನ ದೋಸೆ, ಉಳಿ ದೋಸೆ ಇಟ್ಟು ಹಾಳು ಮಾಡಿದ್ದಕ್ಕೆ. ಓಕೆ, ಅದಕ್ಕೆ ಎನಿ ಟೈಮ್